ವ್ಯಾಕ್ಯೂಮ್ ಕಪ್ ನಾ ರೆಡಿ ಮಾಡ್ತೀನಿ, ನೀವು ಡೆಲಿವರಿ ಕಡೆ ಗಮನ ಕೊಡಿ. ಏನಪ್ಪ ಕರ್ಣ, ಬಹಳ ಗಾಢವಾಗಿ ಯೋಚನೆ ಮಾಡ್ತಾ ಇದೆಯಾ? ಏನು ಅರ್ಜುನಲ್ಲಿ ನಿನ್ನನ್ನು ನೀನು ಕಾಣ್ತಾ ಇದೆಯಾ? ಹೇಗೆ ನೀನೇ ಅಲ್ವಾ? ಹಾಂ, ಇರಲಿ. ಈಗ ಈ ನಡೀತಾ ಇರೋ ಆಟದಲ್ಲಿ ಅರ್ಜುನ್ ಗೆಲ್ತಾನೆ ಅನ್ನಿಸ್ತಾ ಇದೆಯಾ? ಏನೇ ಹೇಳು ಕರ್ಣ, ನಿಧಿನ ಮದುವೆ ಆಗೋದು ಅರ್ಜುನೇ, ಬರ್ದಿಟ್ಕೊ. ಈ ಪ್ರಪಂಚದಲ್ಲಿ ನಿಮ್ಮಂಥ ಪೀಸ್ ನೀವು ಒಬ್ಬರೇ ಅನಿಸುತ್ತೆ. ಅದು ಹೇಗೆ ಇಷ್ಟು ವಿಚಿತ್ರವಾಗಿ ಯೋಚನೆ ಮಾಡ್ತೀರಾ? ಅಲ್ಲ, ನೀವು ಹುಟ್ಟತಾನೆ ಹೀಗೆ ಅಥವಾ ತಲೆಗೆ ಪೆಟ್ಟು ಬಿದ್ದು ಹೀಗೆ ಆಡ್ತಿದ್ದೀರಾ? ಅರ್ಜುನ್ ಅವ್ರ ಕೆಲಸ ತುಂಬ ಇಂಪ್ರೆಸಿವ್ ಆಗಿತ್ತು. ಅದನ್ನು ಆ್ಯಸ್ ಅ ಡಾಕ್ಟರ್ ಆಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಹಾಗಂತ ನಾನು ನನ್ನ ಅರ್ಜುನಲ್ಲಿ ನೋಡ್ಕೊಂಡಿಲ್ಲ. ಪ್ರೊಫೆಷ್ನಲ್ ಆಗಿ ಸಮರ್ಥವಾಗಿರೋ ಒಳ್ಳೆ ಡಾಕ್ಟರ್ ನೋಡಿದೆ. ನೀವೇನೋ ಆಟ ವಿನ್ ಆಗೋದು ಅದೆಲ್ಲ ಅಂದ್ರಲ್ಲ, ಒಂದು ವಿಷಯ ಗೊತ್ತಿರಲಿ, ಸಂಬಂಧ ಅನ್ನೋದು ಗೆಲ್ಲಕ್ಕಿಟ್ಟಿರೋ ಟ್ರಾಫಿ ಅಲ್ಲ, ನೀವು ಆಟಕ್ಕೆ ಉಪಯೋಗಿಸೋ ಗಾಳನೂ ಅಲ್ಲ. ಅದು ಮನಸ್ಸಿಂದ ಮಾಡ್ಕೊಳ್ಳೋ ಆಯ್ಕೆ. ಹೌದಾ? ಹಾಗೆ ಅಂದ್ಕೊಳ್ಳೋದು ನಿನ್ನ ಮೂರ್ಖತನ ಅಷ್ಟೇ. ಇಲ್ಲಿ ಎಲ್ಲವನ್ನೂ ಆಯ್ಕೆ ಮಾಡೋದು ನಾನು, ನಿರ್ಧಾರ ತಗೊಳ್ಳೋದು ನಾನೇ. ಇದೇ ನೋಡಿ ನಿಮ್ಮ ಪ್ರಾಬ್ಲಮ್ಮು. ನೀವು ಬರೋ ರಿಸಲ್ಟ್ನ ಕಂಟ್ರೋಲ್ ಮಾಡೋಕೆ ಒದ್ದಾಡ್ತೀರಾ. ಆ ಹೋರಾಟದಲ್ಲಿ ಮನುಷ್ಯ ಕೊಡಬೇಕಾಗಿರೋ ಬೇಸಿಕ್ ಗೌರವನೇ ಮರೆತೀರಾ. ಇದನ್ನೆಲ್ಲ ನಿಮ್ಗೆ ಹೇಳಿ ಯೂಸ್ ಇಲ್ಲ ಅಂತ ಗೊತ್ತು, ಆದರೂ ನನ್ನ ಪ್ರಯತ್ನ ನಾನು ಬಿಡಲ್ಲ. ನೀವು ಅಂದ್ಕೊಂಡ ಹಾಗೆ ಪ್ರೀತಿ ಅನ್ನೋದು ಆಪರೇಷನ್ ಥಿಯೇಟ್ರಲ್ಲಿ ನೀವು ಹಣಿಯೋ ಕುತಂತ್ರದಿಂದ ಆಗೋ ನಿರ್ಧಾರ ಅಲ್ಲ. ಇದೆಲ್ಲ ನಿಮ್ಗೆ ಗೆಲ್ಲು ಅನ್ಕೋತಿರಲ್ಲ, ಪಾಪ. ಸೋ ಸ್ಯಾಡ್. ಒಂದು ವೇಳೆ ಏನಾದರೂ ನಿಧಿ ತಾನಾಗಿ ಮದುವೆಗೆ ಒಪ್ಕೊಂಡ್ರೆ ಯಾವುದೇ ಕಹಿ ಇಲ್ಲದೆ ನಾನು ಒಪ್ಕೋತೀನಿ. ಆದರೆ ನೀವು ಏನಾದರೂ ಮಧ್ಯೆ ಆಟ ಆಡಿದ್ರೋ ಸುಮ್ಮನೆ ಬಿಡ. ಎಲ್ಲ ಕಳ್ಕೊತಾ ಇದ್ದೀನಿ ಅನ್ನೋ ಟೈಮಲ್ಲೂ ಹೆದರಿಕೆನೇ ಇಲ್ವಲ್ಲ ಇವನಿಗೆ? ಹೇಗೆ ಇಷ್ಟು ಆರಾಮಾಗಿದ್ದಾನೆ?